ರೈತರನ್ನ ಉದ್ಯಮಿ ಮಾಡ್ಲಿಕ್ಕೆ ಇವತ್ತು ಹೊರಟಿದ್ದೀರಾ ಮತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ಆಯೋಜನೆ ಮಾಡಿದ್ದೀರಾ 3 ದಿನಗಳ ಕಾಲ. ಸೊ ಹೇಳಿ ಸರ್ ನಿಮ್ಮ ಕಾರ್ಯಕ್ರಮದ ಬಗ್ಗೆ. ಈಗ ನಮ್ಮ ಈ ಮೇಳ ಇದೆಯಲ್ಲ, ಈ ವಾಣಿಜ್ಯ ಮೇಳ, ಈ ವಾಣಿಜ್ಯ ಮೇಳ ಕಳೆದ 2017ರಿಂದನೂ ಮಾಡ್ತಾ ಬಂದಿದ್ವಿ. ಮಧ್ಯೆ 3 ವರ್ಷ ಗ್ಯಾಪ್ ಇಟ್ಟು ಕಂಟಿನ್ಯೂಸ್ ಆಗಿ 7ನೇ ಇದು ವಾಣಿಜ್ಯ ಮೇಳ ಆಗಿದೆ. ಸೊ ನಾವು ಬೆಳೆಯನ್ನ ಅಥವಾ ಅಲ್ಲಿ ಹೊಸ ತಳಿಗಳನ್ನ ಕೊಡ್ತಕ್ಕಂಥದ್ದು, ಪದ್ಧತಿಗಳನ್ನ ಕೊಡೋದು, ಇಳುವರಿ ಕೊಡ್ತಕ್ಕಂಥದ್ದು, ಇವೆಲ್ಲ ಜೊತೆಗೆ ಇವತ್ತು ಉತ್ಪಾದನೆ ಭಾಳಷ್ಟು ಉತ್ಪಾದನೆ ಹೆಚ್ಚಾಗ್ತಾ ಬಂದಿದೆ. ಉತ್ಪಾದನೆ ನಮಗೆ ಇವತ್ತು ಚೈನಾದಲ್ಲಿ 1,45,000 ಮೆಟ್ರಿಕ್ ಟನ್ನು ಇದನ್ನು ರೈಸ್ ಬೆಳೆದರೆ ನಮ್ಮಲ್ಲಿ 1,52,000 ಕ್ರಾಸ್ ಮಾಡಿದ್ವಿ. ನಾವು ಮೊದಲು 2ನೇ ಪ್ಲೇಸಲ್ಲಿದ್ದ, ಈಗ ನಾವು 1ನೇ ಪ್ಲೇಸಲ್ಲಿದ್ದೀವಿ. ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ನಾವು ಎಂಟೈರ್ ಇದು ನಮಗೆ ಪ್ರತಿ ವರ್ಷಕ್ಕಿಂತ ವರ್ಷ ನಾವು ಹೆಚ್ಚು ಬೆಳ್ತಾ ಇದ್ದೀವಿ. ಸೊ ಉತ್ಪಾದನೆ ಜಾಸ್ತಿ ಆದ ಪ್ರೊಡಕ್ಷನ್ನು ನಾವು ನೆಕ್ಸ್ಟ್ ಏನು ಮಾಡಬೇಕು? ನಾವು ಮೊದಲು ಎಕ್ಸ್ಪೋರ್ಟ್ ಮಾಡ್ತಿದ್ವಿ, ಇಂಪೋರ್ಟ್ ಮಾಡ್ಕೊತಿದ್ದೋ, ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡೋ ಮಟ್ಟಕ್ಕೆ ಹೋಗಿದ್ವಿ. ಸೊ ರೈತರಿಗೆ ಬೆಳೀತಕ್ಕಂಥದ್ದಕ್ಕೆ ನಾವು ಎಲ್ಲ ಥರದ ಪ್ರೋತ್ಸಾಹ ಕೊಟ್ಟ ಮೇಲೆ ಅವರು ಹೆಚ್ಚು ಉತ್ಪಾದನೆಯ ಬೆಳೆನಲ್ಲಿ ಕಂಡ್ಮೇಲೆ ಅವರು ಅದರಿಂದ ನಷ್ಟ ಆಗದಂಗೆ ಅದನ್ನು ಮಾರುಕಟ್ಟೆಗೆ ತೊಗೊಂಡೋಗೋ ಸಂದರ್ಭದಲ್ಲಿ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಬ್ರ್ಯಾಂಡಿಂಗ್ ಮಾಡ್ತಕ್ಕಂಥದ್ದು ಮತ್ತು ರೈತ ಈ ಉತ್ಪಾದನೇತರ ಒಂದು ಉದ್ಯಮಿ ಆಗಲಿಕ್ಕೂ ಅವಕಾಶ ಇದೆ ಅನ್ನೋದನ್ನು ನಾವು ಈ ಒಂದು ವಾಣಿಜ್ಯ ಮೇಳದಲ್ಲಿ ನಾವು ಹೆಚ್ಚು ಫೋಕಸ್ ಮಾಡಿದ್ದೀವಿ.